ಗೋಪಾಲಣ್ಣಿ ಎತ್ನಾಡು ಏನ್ ಗ್ಯಾಂಗು ಈ ತಿಂಗಳು 20ನೇ ತಾರೀಕಿಂದ ಹೊಸ ಹೋರಾಟ ಶುರು ಮಾಡ್ಕೊಂತ ಒಂದ ಕಣೆ. ಯಾವುದ್ಲ ಅದು ಹೊಸ ಹೋರಾಟ? ಯಾರ ಮೇಲೆ ಮಾಡ್ತಾವಂತ್ಲೆ? ಯಾರ ಮೇಲೆ ಅಂದ್ರೆ ಏನ್ ಹೇಳದ್ಲಣ್ಣ, ಮೇಲೆ ಗೌರ್ಮೆಂಟಿನ ವಿರುದ್ಧ ಸ್ಟ್ರೈಕ್ ಮಾಡ್ತಿರಂಗ್ ಕಾಣ್ತದೆ. ಆದ್ರೆ ಇಂಡೈರೆಕ್ಟ್ ಆಗಿ ವಿಜಯೇಂದ್ರನ್ ವಿರುದ್ಧನೇ ಸ್ಟ್ರೈಕ್ ಮಾಡ್ತಾ ಇರ್ತವೆ ಕಣೆ. ಸೇಮ್ ಟು ಸೇಮ್ ವಕಾಫ್ ಹೋರಾಟ ತರಕೆಯ. ಓಹೋ, ಈ ವಕಾಫಿನ ಹೋರಾಟಕ್ಕೆ ಹೈಕಮಾಂಡ್ ನಾವು ನೋಟಿಸ್ ಕೊಟ್ಟಿದ್ವಲ್ಲ, ಎಲ್ಲಿಗೆ ಬಂತ್ಲ ಅದ್ರ ಕತೆ? ನೋಟಿಸ್ ಕೊಟ್ಟಿದ್ ಮಾರನೇ ದಿನಕ್ಕೆ 9 ಪೇಜ್ ಉತ್ತರ ಬರೆದು ಲೆಟರ್ನ ಬಾಣಕ್ಕೆ ಕಟ್ಟಿ ಗುರಿಗಿಟ್ಟು ಎಳೆದು ಹೈಕಮಾಂಡ್ ವಾಪಸ್ ಬಿಟ್ಟಿದೆ ಕಣೆ. ಅಗಳಿ ಶಬ್ಬಾಯಿಸ್ಕೊಂಡ್ಲ, ಏನಂತ ಉತ್ತರ ಕೊಟ್ಟೈತಂತ್ಲ? ಇಡೀ 9 ಪೇಜಲ್ಲಿ ಮೊದಲನೇ ಲೈನು ಹೈಕಮಾಂಡ್ಗೆ ನಮಸ್ಕಾರ, ಕೊನೆ ಲೈನು ಇಂತಿ ನಿಮ್ಮ ವಿಶ್ವಾಸಿ ಅನ್ನೋದ್ 2 ಬಿಟ್ಟು ಬಾಕಿದೆಲ್ಲ ಲೈನಲ್ಲವೇ ವಿಜಯೇಂದ್ರನ್ ಬಗ್ಗೆ ಕಂಪ್ಲೇಂಟ್ ಹೇಳೈತಂತೆ. ಸಾಕಾಗಿಲ್ಲ ಅಂದ್ರೆ ಇನ್ನ ಡೀಟೇಲ್ ಆಗಿ ಬರ್ದ್ ಕಳಿಸ್ತೀನಿ ಅಂತ ಗನಂದಾರಿ ಕೆಲಸ ಮಾಡೋರೆ ಅಪ್ಪ ಮಕ್ಕಳು ಅಂತವ ಒಂದ್ ಲೈನ್ ಸೇರ್ಸೈತಂತೆ ಕಣೆ. ಒಳ್ಳೆ ಬಾಯ್ಡ್ ಬಕ್ಕನ ಮುಳ್ಳಿನ ಸವಾಸ ಆದಂಗತ್ತಲ್ಲ ಈ ಯತ್ನಳಿನ ಸವಾಸ. ಹ್ಞೂ ಕಣೆ, ವಿಜೇಂದ್ರ ಅಂತುವೆ ಒಂದೊತ್ತು ನೆಮ್ಮದಿಯಾಗಿ ತಿಂತಾ ಇರುವಂತೆ ಕಣೆ, ನೆಟ್ಟೆ ನಿದ್ದೆ ಮಾಡ್ತಿರುವಂತೆ. ಆದ್ರೂ ಮೇಲೆ ಮೇಂಟೈನ್ ಮಾಡ್ತೈತೆ ಕಣೆ. ಅದ್ರ ಬಗ್ಗೆ ನಾನು ತಲೆ ಕೆಡಿಸ್ಕೊಂಡಿಲ್ಲ. ಯಾಕಂದ್ರೆ ಯಾರೇನೇ ಮಾಡಿದ್ರು ಕೂಡ ಪಕ್ಷಕ್ಕೆ ಪೂರಕವಾಗಿ ಆಗ್ಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಅಭಿಲಾಷೆ. ಆ ನಿಟ್ಟಿನಲ್ಲಿ ಅವರು ಕೂಡ ಮಾಡ್ತಾ ಇರ್ಬೋದು ಅಂತ ನಾನು ಅನ್ಕೊಂಡಿದ್ದೆ. ಹಿಂಗೆ ಕಂಡು ಕಾಣ್ದಂಗೆ ಒಂದು 4 ದಿನ ಇರ ಕೇಳ, ಅದೇನಾಗ್ಬೇಕಿರ್ತದೋ ಅದೇ ಆಯ್ತದೆ. ಅಕಸ್ಮಾತ್ ಕುರ್ಚಿ ಹೋದ್ರೆಲ್ಲ ಕತೆ. ವಿಜಯ್ಗಿನ್ನ ವಯಸ್ಸೈತೆ, ಯತ್ನಳಿನ ಕಾಟ ತಡಿಯಕ್ಕಾಗದೆ ಹೈಕಮಾಂಡಿಯ ಮತ್ತೆ ವಿಜಯ್ಗೆ ಪಟ್ಟ ಕಟ್ತವೆ ಕಣ್ಬಿಡ್ಲಲ್ಲಿ. ಅಂದಂಗೆ ಕಾಂಗ್ರೆಸ್ಸಿನ ಬೃಹಸ್ಪತಿಗಳು ಏನು ಮಾಡ್ತಾವಲ್ಲ? ರಾಜಣ್ಣ ಸಿಕ್ಕಿದ ಕಡೆ ಪಟಾಕಿ ಹಚ್ಕೊಂಡು ಓಡಾಡ್ತೈತೆ ಕಣೆ. ಹೆಂಗಾರ ಮಾಡಿ ಅದ್ರ ಬಾಲಕ್ಕೆ ಪಟಾಕಿ ಕಟ್ಬಿಡೋಣ ಅಂತವ ಡಿಕೆ ಫ್ರೆಂಡ್ಸ್ ಓಡಾಡ್ತಾವೆ. ರಾಜಣ್ಣನ ಬಾಲಕ್ಕೆ ಪಟಾಕಿ ಹಚ್ಚಿದ್ರಿ, ಅದೇ ಪಟಾಕಿಲಿ ಕಾಂಗ್ರೆಸ್ ಮನೆಗೆ ಬೆಂಕಿ ಹಚ್ಚದೆ ಹೊಸಿ ಹುಷಾರಾಗಿರ ಕೇಳಪ್ಪ. ಅದಕ್ಕೆ ಸುರೇಶ್ ಖರ್ಗೆನ ಮೀಟ್ ಆಗಿ ಇದಕ್ಕೆ ಏನಾರ ತೀರ್ಮಾನ ತಗೊಳ್ಳಿ ಅಂತ ಒಂದು ಲೆಟರ್ ಕೊಟ್ಟು ಬಂದೈತಂತೆ ಕಣೆ. ಎನ್ ರಾಜಣ್ಣವರು ಪಕ್ಷದಲ್ಲಿ ಮತ್ತು ಕಾರ್ಯಕರ್ತರಲ್ಲಿ ಗೊಂದಲ ಸೃಷ್ಟಿ ಮಾಡ್ತಕ್ಕಂಥ ರೀತಿಯಲ್ಲಿ ಅವರ ಹೇಳಿಕೆಗಳನ್ನು ನಾವು ನೋಡ್ತಾ ಇದ್ದೀವಿ. ಅದಕ್ಕೆ ಅವರ ಹೇಳಿಕೆಗೆ ಅಷ್ಟೊಂದು ಮಹತ್ವ ಕೊಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಒಬ್ಬ ಕಾರ್ಯಕರ್ತನಾಗಿ ಕಾಂಗ್ರೆಸ್ಸಿನಲ್ಲಿ ಬಹಳಷ್ಟು ಜನ ತ್ಯಾಗ ಮಾಡಿ ರಾತ್ರಿ ಹಗಲು ಊಟ ನಿದ್ದೆ ಇಲ್ದಲೆ ಪಕ್ಷವನ್ನ ಸರ್ಕಾರವನ್ನ ತರಲಿಕ್ಕೆ ಹೋರಾಟ ಮಾಡಿರೋಂಥ ಕಾರ್ಯಕರ್ತರಿಗೆ ನೋವಾಗಂತ ಮಾತುಗಳು ಆಡಬಾರ್ದು. ಚಟ ಇರೋರು ಸುಮ್ಮನೆ ಮಾತಾಡ್ತಿರ್ತಾರೆ ಅಷ್ಟೇ. ಅದ್ರ ಬಗ್ಗೆ ನೋಡಿ ನಮ್ಗೆ ಯೋಗ್ಯತೆ ಇದೆ. ನಾನು ಯಾರು ಒಬ್ಬ CM ಚೇಂಜ್ ಮಾಡೋಕ್ಕಾಗಲಿ, ಒಬ್ಬ ಅಧ್ಯಕ್ಷನ ಚೇಂಜ್ ಮಾಡೋಕ್ಕಾಗಲಿ, ಮತ್ತೊಂದು ಮಾಡೋಕ್ಕಾಗಲಿ ನಮ್ಗೇನಕ್ಕೆ ನಮ್ಮ ಕೈಲಿ ಐತಾವೆ. ನಂದು ಏನು ನಡೀತದೋ ಅದನ್ನು ಮಾತಾಡ್ಬೇಕು. ಎರಡು ಪಕ್ಷದಲ್ಲೂ ಒಂದೊಂದು ಸರಿಯಾಗಿ ಉಟ್ಕೊಂಡವೆ ಕಣ್ಲೆ. ಇವುಗಳು ಕೊಡ್ತಿರೋ ಕಾಟಕ್ಕೆ ಜನಗಳ ಚಿಂತೆನೆ ಬುಟ್ಟಾಕವೆ ಲೀಡರ್ಗಳು. ತೇರಿಕಿ ಶಿವನಿ ಶಂಭುಲಿಂಗ. Cuidado, Carnardo!